ನಿಮ್ಮ ಕಾಲದಲ್ಲಿ ಗುಂಡು ಪಂಡು ಏನು ಹಾರಿಸ್ತಾ ಇರಲಿಲ್ಲ, ಈಗೆಲ್ಲ ಗುಂಡು ಎಲ್ಲ ಹಾರಿಸ್ತಾರಲ್ಲ. ಘಟನೆ ನಡೀಬಾರ್ದಾಯ್ತು. ಪೋಸ್ಟನ್ನ ಅಂಟಿಸಿರೋ ತಂದು ಅವ್ರ ಮನೆ ಬಾಗಿಲಿಗೆ ಅಡಚಣೆ ಮಾಡಿ ಅವರ ಸ್ವಯಾರ್ಜಿತವಾದ ಜಾಗಕ್ಕೆ ಅಂಟಿಸಿದ್ರೆ ತಪ್ಪಾಗುತ್ತೆ. ಅದನ್ನ ಅಂಟಿಸಿದ್ರು ಒಂದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ಅಂಟಿಸ್ತಾರೆ. ಈಗ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದ್ರೆ ಯಾರ್ದು ಅಂಟಿಸಿದಾರೋ ಅಲ್ಲಿ? ವಾಲ್ಮೀಕಿ ಮಹಾಶಯರ ಒಬ್ಬ ಈ ದೇಶದ ಚರಿತ್ರೆಯನ್ನು ಬರೆದಂಥವರು, ರಾಮಾಯಣ ಬರೆದಂಥ ಮಹಾನ್ ತ್ಯಾಗಿಗಳ ಫೋಟೋನ ವಾಲ್ ಪೋಸ್ಟನ್ನು ಅಂಟಿಸಿದ್ದಾರೆ. ತಪ್ಪೇನಿದೆ? ಅದಕ್ಕೆ ಆತಕ್ಕೆ ನಾವು ಏನು ಜಿದ್ದಿಗೆ ಹಾಕ್ತಾರ? ಏನು ಭರತ್ ರೆಡ್ಡಿ ಫೋಟೋ ತಗೊಂಡು ಎಲ್ಲಿ ಹಾಕಿದ್ರಾ? ಅವ್ರ ಮನೆ ಮುಂದಕ್ಕೆ ಹೊಸ ವರ್ಷಕ್ಕೆ ಹಾಕಿರೋದು ವಾಲ್ಮೀಕಿ ಅವ್ರ ಫೋಟೋ. ವಾಲ್ಮೀಕಿ ಅವರ ಫೋಟೋ ಹಾಕಿದಾಗ ನೀವ್ಯಾಕೆ ಅಸೂಯೆ ಪಟ್ಕೋತೀರಿ? ಇನ್ನೂ ಒಳ್ಳೆ ಸಂತೋಷ ಪಡಬೇಕು. ಒಂದ್ ವೇಳೆ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನಾದರೂ ಅಡಚಣೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಹೇಳಿ ತೆಗಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಕಂಪ್ಲೇಂಟ್. ಆ ಥರ ಹಾಕಿದ್ರೆ ತಪ್ಪು. ಅದಕ್ಕೆ ಈಗ ಯಾರು ಗುಂಡು ಹೊಡೆದಿದ್ದಾರೆ, ಯಾರು ಏನಾಗಿದೆ, ಅತಿ ಮೀರಿ ಹೋದಾಗ ಯಾರೋ ಹೊಡೆದಿದ್ದಾರೆ, ಅದು ಯಾರು ಅಂತ ತನಿಖೆಯಿಂದ ಹೊರಗೆ ಬರಲಿ. ಇಂಥ ಒಂದು ಮಹಾತ್ಮರ ಫೋಟೋ ಹಾಕಿದಕ್ಕೋಸ್ಕರ ಇವ್ರು ಇಷ್ಟೊಂದು ದೊಡ್ಡ ಇದನ್ನ ಹಾಕುವಂತ ನೆಸೆಸಿಟಿ ಇತ್ತ? ಇದೆಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಾರ? ಪ್ರಜಾಪ್ರಭುತ್ವದಲ್ಲಿ ನಡ್ಕಣ ರೀತಿನ ಇವರು? ಎಲ್ಲ ಮಂತ್ರಿಗಳಾಗಿದ್ದರು, ಎಲ್ಲ ಮಾಜಿ ಆಗಿದ್ದಾರೆ. ಇವರೆಲ್ಲ ಎಲ್ಲರ ಚರಿತ್ರೆ ಎಲ್ಲರದು ಗೊತ್ತಿದೆ. ನಾವು ಅದ್ರ ಬಗ್ಗೆ ಈಗ ರೆಡ್ಡಿಗಳು ಗಲಾಟೆ ಆಗಿದೆಯೋ ಯಾರಿಂದ ಆಗಿದೆಯೋ ನಮಗೆ ಅದು ಪ್ರಶ್ನೆ ಅಲ್ಲ. ಯಾರೇ ಆಗಿರ್ಲಿ, ರೆಡ್ಡಿಗಳರಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಈ ರೀತಿ ಈ ಮಾಡಿರೋಂತ ಕೃತ್ಯ ಇದೆಯಲ್ಲ, ಇವರು ಗಲಾಟೆ ಮಾಡಿರೋದು ರೀಸನ್ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ತಪ್ಪು. ಬಿಜೆಪಿಯವ್ರು ಮಾಡಿರೋದು ನಾನು ಖಂಡಿಸ್ತೇನೆ. ಅದನ್ನು ಇವರಿಗೆ ಆತ್ಮಗೌರವ ಇದ್ರೆ ಡಿಪೆಂಡ್ ಮಾಡ್ಕೋಬಾರದು. ಬಿಜೆಪಿಯವರು ಹೆಂಗ್ ಡಿಪೆಂಡ್ ಮಾಡ್ಕೋತಾರೆ? ಒಬ್ಬ ಮಹಾತ್ಮನ ಫೋಟೋ ಹಾಕಿದ್ದಕ್ಕೆ ಇಷ್ಟೆಲ್ಲ ರಾಜ್ಯಾಂತ ಮಾಡ್ಬೇಕ ಇವರು? ರಾಜ್ಯದಲ್ಲಿ ಇವರವೆಲ್ಲ ಫೋಟೋ ಹಾಕಿದಾಗ ಮಾಡ್ತಾರ? ಪ್ರಧಾನಮಂತ್ರಿಗಳು ಬರ್ತಾರೆ, ಎಲ್ಲ ಬರ್ತಾರೆ, ಮಹಾತ್ಮರು ಬಂದಾಗ ಹಾಕ್ತಾರೆ. ಮಹಾತ್ಮ ಗಾಂಧೀಜಿ ಫೋಟೋನ ತೆಗೆದಾಕಿರಲ್ಲ. ಈಗ ಮಹಾತ್ಮ ಗಾಂಧೀಜಿ ಕಾರ್ಡ್ನ ತೆಗೆದಾಕಿರಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಫೋಟೋ ಏನ್ ಮಾಡಿತ್ತು? ಇವ್ರನ್ನ ಹೆಸರೇನ್ ಮಾಡಿತ್ತು? ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟಲ್ವಾ? ಅದ್ಯಾಕೆ ಚೇಂಜ್ ಮಾಡಿರು? ಯಾರನ್ನ ಕೇಳಿ ಮಾಡಿರು? ಇವ್ರ ಪಾರ್ಟಿ ಡಿಸಿಷನ್ ಕೇಳಲಿ. ಭಾರತ ದೇಶದಲ್ಲಿ ಜನದ ಅಭಿಪ್ರಾಯನ ಯಾರಿಗೆ ಬರುತ್ತೆ ನೋಡೋಣ. ಇದೊಂದು ಸಮೀಕ್ಷೆ ಮಾಡಲಿ ಸರ್. ಈಗ ಇದೆಲ್ಲ ಮುಗಿದ್ದು ನಾಯಕತ್ವ ಬದಲಾವಣೆಯಿಂದ ಮುಗಿದಿರೋ ಅಧ್ಯಾಯನ ಸರ್? ಅಪ್ರಸ್ತುತ ನೋಡಿ. ಅದೆಲ್ಲ ನಮ್ಮ ನಾಯಕರುಗಳು ಇದ್ದಾರೆ, ಹೈಕಮಾಂಡ್ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆಗುತ್ತೆ ತೀರ್ಮಾನ. ಎಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದಮೇಲೆ ರಾಜಕಾರಣದಲ್ಲಿ ಇದ್ದದ್ದೇ ಇರುತ್ತೆ. ಇದೆ ಎಲ್ಲಾ ಸಂದರ್ಭದಲ್ಲೂ. ಇತಿಹಾಸದಲ್ಲಿ ನಾವು 30-40 ವರ್ಷದಿಂದ ನೋಡ್ಕೆ ಬಂದಿರೋ ಇತಿಹಾಸ ಏನು, ಎಲ್ಲಾ ಕಾಲದಲ್ಲೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಾಗ, ಇಲ್ಲ ಮುಖ್ಯಮಂತ್ರಿಗಳು ಇದು ವಿಚಾರ ಬಂದಾಗ, ನಾಯಕತ್ವದ ಪ್ರಶ್ನೆ ಬಂದಾಗ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳನ್ನ ಹೈಕಮಾಂಡ್ ಬಲಿಷ್ಠವಾಗಿದೆ, ಮಾಡ್ತಾರೆ. ಸ್ವಲ್ಪ ಸಮಸ್ಯೆ ಕೂರ್ತು ಚರ್ಚೆ ಮಾಡ್ತಾರೆ. ಇಕ್ಬಾಲ್ ಹುಸೇನ್ ಮತ್ತೆ ಡೆಡ್ಲೈನ್ ಕೊಟ್ಟಾರ ಸರ್. ನಾನು ಇಕ್ಬಾಲ್ ಹುಸೇನ್ ಅವರಿಗೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಅವನಿಗೆ ತಾಲ್ಕೆಟ್ಟಿದೆ, ನೀವ್ಯಾರು ಅವನಿಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಇಕ್ಬಾಲ್ ಹುಸೇನ್ ಅವರ ಇನ್ನೊಬ್ಬರಿಗೆ ನಾನು ಹೇಳಲ್ಲ. ನಮ್ಮ ಪಕ್ಷ ಸದೃಢವಾಗಿರ್ಬೇಕು, ನಮ್ಮ ಪಕ್ಷದ ಸಮಸ್ಯೆ ಬಗೆಹರಿಸಬೇಕು. ನಾನು ಹೈಕಮಾಂಡ್ನವರಿಗೆ ಕೈ ಮುಗಿದು ಹೇಳ್ತೀನಿ, ಜಲ್ದಿ ಸಮಸ್ಯೆ ಬಗೆಹರಿಸಿ. ನಾವು ಯಾವ ಡೇಟ್ನೂ ಇಟ್ಕೊಂಡಲ್ಲ. ನಮಗೆ ನಮ್ಮ ಮಂತ್ರಿಮಂಡಲ ವಿಸ್ತರಣೆ ಆದಾಗ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲಾ ನಾಯಕರು ಹೇಳಿದ್ದಾರೆ. ಆ ನಾಯಕರ ಭರವಸೆ ಮೇಲೆ ನಾವು ಇದೀವಿ. ಮಂತ್ರಿಮಂಡಲ ಯಾವಾಗ ನನಗೆ ಗೊತ್ತದು ನಿಮ್ಗೆ ಹೇಳ್ತದೆ. ನಾನು ಯಾವ ಖಾತೆಗೂ ಆಕಾಂಕ್ಷೆ ಇಲ್ಲ. ಮಂತ್ರಿ ಮಾಡಿ ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಅದನ್ನ ನಿಭಾಯಿಸ್ತಾರೆ. ಯಾವ ಖ್ಯಾತಿನೂ ಮಾಡಲ್ಲ, ಏನಿಲ್ಲ. ನಾನಾತು, ನನ್ನ ಕ್ಷೇತ್ರ ಆತು, ನನ್ನ ಇದಾಯ್ತು, ನನಗೇನಿಲ್ಲ. ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲಾ ನಾಯಕರು ಹೇಳಿದ್ದಾರೆ, ಬಹಿರಂಗ ಭಾಷಣಗಳಲ್ಲಿ ಹೇಳಿದ್ದಾರೆ, ನೀವೇ ಬಿತ್ತರಿಸಿದಿರಿ. ಆದ್ರಿಂದ
ಕೊಡ್ತಾರೆ ಅನ್ನೋ ಭರವಸೆನಲ್ಲಿ ಇದ್ದೀವಿ. ಸಮಾವೇಶ ಬೇರೆ ಮಾಡ್ತಿದ್ರಲ್ಲ ಸರ್ ಜೆಡಿಎಸ್ ಅವರು. ಅವ್ರ ಪಕ್ಷದ ಉಳುವಳಿವಿನ ಪ್ರಶ್ನೆ ಅಲ್ಲ. ಇವತ್ತು ಪಕ್ಷನ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ ಮಾಡ್ಲೇಬೇಕಾಗುತ್ತೆ, ಮಾಡ್ತಾವ್ರೆ. ಆ ಪರಿಸ್ಥಿತಿ ಇದೆಯಾ ಸರ್, ಉಳಿಸೋ ಪರಿಸ್ಥಿತಿ ಇದೆಯಾ? ಅಲ್ಲ, ಈಗ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಬಿಜೆಪಿ ಜೊತೆ ಕೈ ಜೋಡಿಸಿದ ಮೇಲೆ ಈಗ ಬಿಜೆಪಿ ಜೊತೆನಲ್ಲಿ ಯಾವುದೇ ಕಾರಣದಿಂದ ನಾವು ಜಾತಿ ಇದ್ರ ಪಕ್ಷದ ಮೇಲೆ ನಾವು ಹೋಗಲ್ಲ ಅಂತಕ್ಕಂಥ ದೃಢವಾದಂಥ ನಿರ್ಧಾರ ದೇವೇಗೌಡ ಅಜ್ಜಿ ಅವ್ರದ್ದು ಇತ್ತು ಅನ್ನೋದು ಇಡೀ ರಾಷ್ಟ್ರದ ಜನಕ್ಕೆ ಗೊತ್ತು. ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ. ಈಗ ಕೈ ಜೋಡಿಸಿರೋದ್ರಿಂದ ಈಗ ಏನಾಗಿದೆ ಅಂತೇಳಿ ತಿಳ್ಕೋಬೇಕಲ್ಲ. ಅವರು ತಿಳ್ಕೊಳಕ್ಕೋಸ್ಕರ ಅವ್ರ ಪಕ್ಷ ಸಂಘಟನೆಗೆ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮದೇನು ತಕರಾರಿಲ್ಲ, ಮಾಡಿ ಅವ್ರ ಸಂಘಟನೆ. ಸ್ಥಳೀಯ ಚುನಾವಣೆಯ ಸಿದ್ಧತೆ ಹೇಗಿದೆ ಸರ್ ಊರಲ್ಲಿ? ಸ್ಥಳೀಯ ಚುನಾವಣೆಗಳು ನಾವು ಬಹಳ ಮಟ್ಟಿಗೆ ನಮ್ಮ ಜಿಲ್ಲೆನಲ್ಲಿ ಚೆನ್ನಾಗಿದೆ. ನಮ್ಮ ಜಿಲ್ಲೆ ಮಾತ್ರಕ್ಕೆ ನಾನು ಹೇಳೋದಾದ್ರೆ ಬಹಳ ಸವಿಸ್ತಾರವಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾವು ಫೇಸ್ ಮಾಡ್ತೀವಿ ಚುನಾವಣೆನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.